ಕಲಬುರಗಿ ಜಿಲ್ಲೆಯ ಭೀಮಳ್ಳಿ ತಾಲೂಕಿನ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಜರುಗಲಿದೆ. ಸುಮಾರು 1965ರಲ್ಲಿ ಪ್ರಾರಂಭವಾದ ಈ ಜಾತ್ರಾ ಮಹೋತ್ಸವ ಪ್ರತಿ 3 ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. ಈ ಜಾತ್ರೆಯು 3 ದಿನಗಳ ಕಾಲ ನಡೆಯಲಿದ್ದು, ಮೊದಲನೆಯ ದಿನ ಮಹಾಲಕ್ಷ್ಮಿ ಮೂರ್ತಿಯನ್ನು ಬಡಗಿಯರ ಮನೆಯಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಪೂಜೆ ಸಲ್ಲಿಸಿ ಆರತಿ ಮಾಡಿ ಮೂರ್ತಿಯನ್ನು ಡೊಳ್ಳು ಕುಣಿತಗಳಿಂದ ಹಲಿಗೆ ಬಾರಿಸುತ್ತಾ ಬಾಜಾ ಭಜಂತಿಗಳ ಸಮೇತ ಮಹಾಲಕ್ಷ್ಮಿಯನ್ನು ಮೆರವಣಿಗೆ ಮಾಡುತ್ತಾ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸುಮಾರು 5 ಗಂಟೆಗಳ ಕಾಲ ಮೆರವಣಿಗೆ ಮಾಡಿ ರಾತ್ರಿ 1 ಗಂಟೆ ಸುಮಾರಿಗೆ ಗರ್ಭಗುಡಿಯಲ್ಲಿ ತಂದು ಇಡುತ್ತಾರೆ. ಕೈ ಮಾಡ್ಬೇಡ ಈ ಮಹಾಲಕ್ಷ್ಮಿ ಮೂರ್ತಿಯನ್ನು ಬಹಳ ವಿಜೃಂಭಣೆಯಿಂದ ಪಟಾಕಿ ಸಿಡಿಸುತ್ತಾ ಕುಣಿಯುತ್ತಾ ಹಾಡುತ್ತಾ ಮೆರವಣಿಗೆಯ ಮುಖಾಂತರ ಗರ್ಭಗುಡಿಗೆ ಬರುತ್ತಾರೆ. ಗ್ರಾಮದ ಯುವಕರು, ಹಿರಿಯರು, ಹೆಣ್ಣು ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ.
ಒಟ್ಟಿನಲ್ಲಿ ಈ 3 ದಿನಗಳ ಕಾಲ ಭೀಮಳ್ಳಿಯ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಸಂತೋಷದಿಂದ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಮಾಡುತ್ತಾರೆ. 2ನೇ ದಿನ ಗೀಗಿ ಪದ ಮತ್ತು ಗ್ರಾಮಸ್ಥರ ಮನೆಯಿಂದ ನೈವೇದ್ಯ ಮಾಡುತ್ತಾರೆ. 3ನೇ ದಿನ ಸಂಜೆ 5 ಗಂಟೆ ಸುಮಾರಿಗೆ ದೇವಿ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಗ್ರಾಮದ ಸೀಮೆಯ ಹೊರಗೆ ಹೋಗಿ ಇಡುತ್ತಾರೆ. ಹೀಗೆ ಮಾಡುವ ಈ 3 ದಿನಗಳ ಕಾಲ ನಡೆಯುವ ಈ ಜಾತ್ರೆ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಸಮಾನವಾಗಿ ಆಚರಿಸುತ್ತಾರೆ. ಯಶವಂತರಾವ್ ಪೊಲೀಸ್ ಪಾಟೀಲ್. ನಾನು ಯಶವಂತರಾವ್ ಪೊಲೀಸ್ ಪಾಟೀಲ್ ಭೀಮಳ್ಳಿ. ಈ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಸುಮಾರು 1965ರಿಂದ ಪ್ರಾರಂಭ ಆಗಿದೆ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದರು. ಈ ಪ್ರತಿ 3 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಜಾತ್ರೆ 3 ದಿವಸ. ಮೊದಲನೇ ದಿವಸ ಮಹಾಲಕ್ಷ್ಮಿ ಮೂರ್ತಿ ಉತ್ಸವ ಮೂರ್ತಿ ಬಡಗೇರ ಮನೆಯಿಂದ ಇಲ್ಲಿ ಮೆರವಣಿಗೆ ಮುಖಾಂತರ ದೇವಸ್ಥಾನ ನಂತರ ಮರು ದಿವಸ ರಾತ್ರಿ ಗೀಗಿ ಪದ. ಆಮೇಲೆ ಶುಕ್ರವಾರ ದಿವಸ ನೈವೇದ್ಯ, ಊರ ಗ್ರಾಮದ ಸ್ಥಳದಿಂದ ನೈವೇದ್ಯ. ನಂತರ ಶನಿವಾರ ದಿವಸ ಮಹಾಲಕ್ಷ್ಮಿ ಮೂರ್ತಿ ಉತ್ಸವ ಮೂರ್ತಿ ಸಾಯಂಕಾಲ 5 ಗಂಟೆಯಿಂದ ಸೀಮೆಗೆ ಒಯ್ಯುವ ಕಾರ್ಯಕ್ರಮ. ಗೀಗಿ ಪದ ರೀ. ಗೀಗಿ ಪದ ಪ್ರತಿ ವರ್ಷ ಕುಸ್ತಿ ನಡೀತಿತ್ತು. ಈ ವರ್ಷ ನಾವು ಕುಸ್ತಿ ಮಾಡಿಲ್ಲ ಸರ್. ಈ ಸುತ್ತಮುತ್ತ ಹಳ್ಳಿಯಿಂದ ಪಟ್ಟಣಗಳೇ ಸುಮಾರು 40 ಗುಲ್ಬರ್ಗದಿಂದ ಅಷ್ಟಿಗೆ ಜಂಬಗ ಪಟ್ಟಣ ನಾನಾ ಗ್ರಾಮದಿಂದ ಸುಮಾರು ಒಂದು 10,000 ಜನ. ಪ್ರತಿ 3 ವರ್ಷಕ್ಕೊಮ್ಮೆ ಲಕ್ಷ್ಮೀ ಜಾತ್ರೆ. ಏನು ಗ್ರಾಮಸ್ಥರು ಎಲ್ಲರೂ ಆಚರಣೆ ಮಾಡ್ತಾರೆ. ಇದ್ದಾರೆ ಬರೀ ಲಿಂಗಾಯತರೆಲ್ಲ, ಯಾವ ಸಮಾಜದವರೆಲ್ಲ ಎಲ್ಲರೂ ಕೂಡಿಕೆ ಮಾಡ್ತಾರೆ. ಹಿಂದೂ ಸಂಪ್ರದಾಯ ಪ್ರಕಾರ ಎಲ್ಲರೂ ಕೂಡಿಕೆ ಮಾಡ್ತಕ್ಕಂಥದ್ದು ಜಾತ್ರೆ ಇದು. ಅವರವರು ಮಾಂಸಾಹಾರಿ ಇರ್ಬೋದು, ಅವರವರು ಶಾಖಾಹಾರಿ ಇರ್ಬೋದು, ಅವರವರು ದೇವಿಗೆ ಅರ್ಪಣಾ ನೈವೇದ್ಯ ಸಲ್ಲಿಸ್ತಾರೆ. ಈ ಮಹಾಲಕ್ಷ್ಮಿ ಬಂದದ್ದು ಒಬ್ಬರು ಹಿರಿಯರು ಮುಸಲ್ಮಾನರು, ಅವ್ರ ಹೆಸರು ಏನ್ರಿ ಹಸನ್ ಸಾಬ್ ಅಂತೇಳಿ, ಅವ್ರ ಕನಸಿನಲ್ಲಿ ಬಂದು ನಮ್ಮ ಊರಿಗೆ ಮಹಾಲಕ್ಷ್ಮಿ ಬರ್ತಾ ಅಂತಾಳ. ಅದಕ್ಕೆ ಎಲ್ಲಿ ಅಂತಂದ್ರೆ ಈ ಚಾವಡಿ ಜಾಗ ಇದು. ಇಲ್ಲಿ ಚಾವಡಿ ಜಾಗ ಅಂದರೆ ಗ್ರಾಮೀಣ ಠಾಣಾ ಅಮೀನ್ ಸಾಬ್ ನರೋಣಾದಿಂದ ಬರ್ತಿದ್ರು. ಅಮೀನ್ ಸಾಬ್ ನಮ್ಮ ಮುತ್ತಿಯವ್ರು ಹೇಳ್ತಿದ್ರು, ಇಲ್ಲಿ ಚಾವಡಿ ಜಾಗ ಅಂದರೆ ಯಾರಿಗೆ ದಂಡ ಕಟ್ಟೋದು, ಬಿಲ್ ಕಟ್ಟೋದು, ಕರ ವಸೂಲಿ ಮಾಡೋದು, ಇದೊಂದು ಚಾವಡಿ ಜಾಗ. ಈ ಜಾಗದಲ್ಲಿ ನ್ಯಾಯ ಪಂಚಾಯತಿ ಅಮೀನ್ ಸಾಬ್ ಬಂದು ಕೂಡೋದು, ಊರಲ್ಲಿ ಏನೋ ಕಿರಿಕಿರಿ ಆಗೋದು, ಹಿಂದೆ ಹಿರಿಯರು ಪೊಲೀಸ್ ಪೇಟೆಲಲ್ಲ ನಾವು ಆ ರೀತಿ ನಡೀತಾ ಇತ್ತು. ಈ ಜಾಗದೊಳಗೆ ಆ ಮಹಾಲಕ್ಷ್ಮಿ ಮೂರ್ತಿಯನ್ನು ಹಳದಂದು ಒಂದು ಕಲ್ಲು ತಂದು ಮಹಾಲಕ್ಷ್ಮಿ ಬಂದ ತಿಳ್ಕೊಂಡು ಜೈಕಾರ ಮಾಡಿ ಮುಸಲ್ಮಾನನ ಹೃದಯದೊಳಗೆ ಬಂದು ಇಲ್ಲಿ ಬಂದು ನೆಲೆಸಾಡ್ರಿ. ತರೋ ಕಾಲಕ್ಕೆ ಒಂದು ಸಣ್ಣ ಮೂರ್ತಿ ಕಲ್ಲಿತ್ತು, ಇವಾಗ ಬೆಳೆದು ದೊಡ್ಡಗೆ ಆದಳ. ದೇವಿ ಮಹಿಮೆ ಅಂದರೆ ಈ ಜಾತ್ರೆ ಒಳಗೆ ಒಂದು ಅದ್ಭುತ ಪವಾಡ. ಏನಾಗಿತ್ತಂದ್ರೆ ಈ ಸಲ ಜಾತ್ರೆ ಪಟ್ಟಿ ವಸೂಲಿ ಮಾಡ್ಬೇಕಂತ ಹೇಳಿಕೊಂಡು ಕೂತಾಗ ಪಟ್ಟಿನೇ ಕೊಡಲಿಲ್ಲ. ಹೋದ ಕಾರ್ಯ 357 ಜನ ಪಟ್ಟಿ ಕೊಟ್ಟಿದ್ರು. ಇವಾಗ 100 ಸಹಿತ ದಾಟಲಿಲ್ಲ ನಮಗೆ. 2 ದಿವಸ 3 ದಿವಸ 4 ದಿವಸ 5 ದಿವಸ ಆಯಿತು. ನಾವು ಹ್ಯಾಂಗೆ ಮಾಡ್ಬೇಕಪ್ಪ ಕಾರ್ಯ, ಈ ಜಾತ್ರೆ ಭಾಳ ಖರ್ಚು ಬರ್ತದೆ, ಪಟ್ಟಿನೇ ಯಾರು ಕೊಡಲ್ಲ, ಹ್ಯಾಂಗೆ ಮಾಡ್ಬೇಕಂತ ಹೇಳ್ಕೊಂಡು ನಾವು ಭಾಳ ಚಿಂತಾಜನಕ ಹೋದ ಹಾಲಾಗಿತ್ತು. ಆಕಿನ ಮೈ ಮೇಲಿನ ಬಂಗಾರ ಬ್ಯಾಂಕ್ ಆಫ್ ಬರೋಡನಲ್ಲಿ ಇಟ್ಟು 40,000 ರೂಪಾಯಿ ಸಾಲ ತಂದಿದ್ದೆವು. ಮತ್ತು ಈ ವರ್ಷ ಪಟ್ಟಿ ಆದ್ರೊಳಗೆ ಬಿಡಿಸ್ಕೊಂಡು ಬಂದೆವು. ಮುಂದೆ ಪಟ್ಟಿನೇ ಕಲೆಕ್ಷನ್ ಆಗಲಿಲ್ಲ. ಕಲೆಕ್ಷನ್ ಆಗೋ ಟೈಮ್ನೊಳಗೆ ನಾವೇನು ಮಾಡಿದೆವು, ನಮಗೆ ಭಾಳ ಇಲ್ಲಿ ಕುಂತವ್ರು ನಮ್ಗೆ ಕಮಿಟಿ ಒಳಗೆ ಏನಾಯಿತು, ಭಾಳ ವ್ಯಥೆ ಆಯಿತು, ದುಃಖ ಆಯಿತು. ತಾಯಿ ಜಗತ್ ಮಾತೆ, ನೀ ಮಹಾಲಕ್ಷ್ಮಿ ನೀ ಜಾತ್ರೆ ನಡ್ಸ್ಕೊಂಡು ಹ್ಯಾಂಗೆ ಮಾಡ್ಕೋತಿ, ಖರ್ಚು ಭಾಳ ಅದ. ನಾನಾ ಕಡೆಯಿಂದ ಬರ್ತಾರೆ. ಗೀಗಿ ಪದ ಕಾರ್ಯಕ್ರಮ ಅಥವಾ ದೊಡ್ಡ ದೊಡ್ಡ ಡೊಳ್ಳು ಮಜಲು ಎಲ್ಲ ಜನ ಬರ್ತಾರೆ. ಒಂದು ಉತ್ಸವ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಖರ್ಚು 10 ಲಕ್ಷ ಆದ್ರೂ ಕಡಿಮೆ ಬೀಳ್ತದೆ. ಕಣ್ಣೀರೇ ಬಂದು ಹೇಳ್ಬೇಕಾದ್ರೆ ಇದು ಯಾಕೆ ಮಂಡಿಸ್ತೀವಿ ಅನ್ನಂಗೆ ಆಯ್ತು ನಮ್ಗೆ. ಕೊರೋನಾದಿಂದ 1 ವರ್ಷ ನಾವು ಗ್ಯಾಪ್ ಮಾಡಿ ಮತ್ತೆ ಮುಂದೆ 2023ಕ್ಕೆ ಮಾಡೀವಿ. ಈ ಸಲ ಮಾಡ್ತಿರಿಲ್ಲ ತಿಳ್ಕೊಂಡು ಇಡೀ ಗ್ರಾಮಸ್ಥರು ಹೆಣ್ಮಕ್ಳು ಗಲ್ಲಿ ದಾರಿಗೆ ಹೋದಲ್ಲಿ ಕೇಳ್ತಿದ್ರು, ಕಾರ್ಯ ಮಾಡಿರಿ, ಊರು ಲಕ್ಷ್ಮಿ ಕಾರ್ಯ ಬಿಡಬೇಡ್ರಿ, ಹೆಂಗಾರಿ ಆಗಲಕ್ಕೆ ಮಾಡಿರಿ ಅಂದಾಗ ನಮ್ಮ ಮನಸ್ಸಂತೂ ಇವತ್ತು ಪುಟಾಣಿ ಬೆಲ್ಲ ಸಹಿತ ಹಂಚಿ ಪ್ರಸಾದ ಮಾಡ್ರಿ ಪರವಾಗಿಲ್ಲ, ಕಾರ್ಯ ಮಾಡೋದು ಬಿಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೀವಿ. ಮಾಡಿ ಕೇಸಿಂದ ಅಂದೆವು. ಅವತ್ತಿನ ಮರುದಿವ್ಸ ನಾವು ಯಾವಾಗ ಕಣ್ಣೀರು ಹಾಕಿ ಕೂತಾಗ ಭಾಳ ವ್ಯಥೆ ಆಯ್ತು ಮನುಷ್ಯಗೆ. ಅವತ್ತಿನ ದಿವಸ ನಮ್ಮ ಪಟ್ಟಿ 1,10,000 ರೂಪಾಯಿ ಇರ್ತದೆ. ನಾವಂದೇವು ಈ ಪವಾಡ ಮಹಾಲಕ್ಷ್ಮಿಯನ್ನೇ ನಡೆಸ್ಕೊಟ್ಟಾಳ. ಇದೇ ರೀತಿ ಒಳಗೆ ಎಲ್ಲರೂ ಬೇಡ್ಕೊಂಡ್ರೆ ಇಷ್ಟಾರ್ಥ ಸಿದ್ಧಿ ಆಗ್ಯದ್ರಿ.
ಮಡ್ಕಿ ಮನೀರ್ ಸಾಬ್ ಅಂತೇಳಿ ಒಂದು ಹೇಳಿದ ಒಂದು ಘಟನೆ. ರಾಶಿ ಆಯಿತು 20 ಚೀಲ, 25-30 ಚೀಲ ಆಗ ಅವರು ರಾಶಿ 20 ಚೀಲನೇ ಆಯಿತು. ಹ್ಯಾಂಗೆ ತಿಳ್ಕೊಂಡು ಕೇಸಿಂದ ಮಹಾಲಕ್ಷ್ಮಿ ಬೇಡ್ಕೊಂಡವ ಮುಸಲ್ಮಾನ. ಹೊಸು ಚೀಲ ಬರೀ ಕೇಸಿಂದ ಮತ್ತು ಮಹಾಲಕ್ಷ್ಮಿಗೆ ಒಂದು ನಾ ಏನಾರೇ ಮಾಡ್ತೀನಿ ತಿಳ್ಕೊಂಡು ಬೇಡ್ಕೊಂಡು ಮತ್ತು ಚೀಲ ತುಂಬಿದ್ರೆ ಹೆಚ್ಚಿಗೆ ಆಗಿದ್ದು ಚೀಲ 20 ಚೀಲ ಆಗಲ್ಲ 25 ಚೀಲ ಆಯ್ತದ. ಇದು ಮಹಾಲಕ್ಷ್ಮಿ ಪೌಡ್ ಅದ ರೀ. ಇದು ಮಹಾಲಕ್ಷ್ಮಿ ಭಾಳ ಸತ್ಯಾಳ, ಭಾಳ ಬೆರಿಕೇಳ, ಭಾಳ ಕಡಕಳ, ಬೇಡದವ್ರು ಇಷ್ಟಾದ ಕೊಡ್ತಾಳೆ, ನಡ್ಕೊಂಡವ್ರಿಗೆ ಒಳ್ಳೆಕೆ ಅದಾಳ. ಹಾಂ ಹಾಂ, ಅದು ತಪ್ಪದವ್ರಿಗೆ ಮೀರಿದವ್ರಿಗೆ ಆಕಿ ನೋಡ್ಕೊಂಡಾಳಕ್ಕೆ. ಹಾಂ, ನಮ್ಮ ಹೆಸರು ಯಶವಂತರಾವ್ ಪೊಲೀಸ್ ಪಾಟೀಲ್ ಭೀಮಳ್ಳಿ. ನೋಡಿ, ಸುಮಾರು ನನ್ನ ಹೆಸರು ಪೀರಪ್ಪ ಜಮಾದಾರ್ ಅಂತ. ಸುಮಾರು ಈಗಾಗಲೇ ನಮ್ಮ ಪಾಟೀಲ್ ಅವರು 62 ವರ್ಷಗಳಿಂದ ಈ ಜಾತ್ರಾ ಮಹೋತ್ಸವನ ಆಚರಣೆ ಮಾಡ್ಕೊತಾ ಬಂದಿದ್ದಾರೆ. ಗ್ರಾಮದ ಅಧಿದೇವತೆ ಎಂದು ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಜಾತಿಯ ಜನಾಂಗದವರು ಯಾರೂ ಕೂಡ ಇಲ್ಲಿ ತಲಿಬಾಗದೆ ಯಾರೂ ಹೋಗೋದಿಲ್ಲ. ಅಂಥ ಒಂದು ಅದ್ಭುತ ಶಕ್ತಿ ನಮ್ಮ ಗ್ರಾಮ ದೇವತೆ ಮಾತೆ ಮಹಾಲಕ್ಷ್ಮಿ ಹತ್ರ ಇದೆ. ಇದು ಒಂದು ಪವಾಡ ಅಂದರೆ, ಇಲ್ಲಿ ಕೇದಾರ್ನಾಥ್ ಹರ್ಸೂರ್ಕರ್ ಅಂತ ಅದಾರ. ಅವರು ಈಗ ಪ್ರೆಸೆಂಟ್ ಅದಾರ. ಅವರು ಈ ಪತ್ರಿಕಾ ಸೇವೆ ಕೂಡ ಅವರೇ ಮಾಡಿದ್ದಾರೆ. ಆ ಕೇದಾರ್ನಾಥ್ ಹರ್ಸೂರ್ಕರ್ ಅವರಿಗೆ ಮಕ್ಕಳಾಗಿದ್ದಿಲ್ಲ. ಈ ದೇವಿಗೆ ನಾನು ಏನಾದರೂ ಸೇವೆ ಸಲ್ಲಿಸ್ತೀನಿ ಅಂತಕ್ಕಂಥದ್ದು ಅವರೊಂದು ಸಂಕಲ್ಪ ಮಾಡಿಕೊಂಡು ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವದಲ್ಲಿ ಮತ್ತು ಪ್ರತಿ ವರ್ಷ ಪುರಾಣ ಕಾರ್ಯಕ್ರಮದಲ್ಲಿ ಅವರು ಅನ್ನ ಸಂತರ್ಪಣೆ ಕಾರ್ಯ ಮಾಡ್ತಾ ಬಂದಾಗ ಮುಂದೆ ಅವರಿಗೆ ಆ ಮಗುವನ್ನು ಕೊಟ್ಟಿರ್ತಕ್ಕಂಥ ಮಹಾಲಕ್ಷ್ಮಿ ಆಶೀರ್ವಾದ ಅಂತ ಅವರೇ ಹೇಳ್ತಾರೆ. ಇಂಥ ಒಂದು ಅದ್ಭುತವಾದ ಪವಾಡ ಮಹಾಶಕ್ತಿಯ ದೇವಿ ಪವಾಡ ಇರೋದರಿಂದ ಈ ಜಾತ್ರೆ ಪ್ರತಿಯೊಂದು ನಮ್ಮ ಭೀಮಳ್ಳಿ ಗ್ರಾಮದ ಇಡೀ ಜಾತಿ ಸಮುದಾಯದ ಜನಾಂಗದವರು ಯಾರೂ ಕೂಡ ಅನ್ಯತಾ ಭಾವಿಸದೆ ಪ್ರತಿಯೊಬ್ಬರು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸಿ ಭಾಳ ಆನಂದದಿಂದ ಎಲ್ಲರೂ ಅಣ್ಣ ತಮ್ಮರ ಹಾಗೆ ಒಂದು ಕುಟುಂಬದ ಸದಸ್ಯರಾಗಿ ಈ ಜಾತ್ರೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನೋಡಿ, ನಮ್ಮ ಗ್ರಾಮದ ಹೆಣ್ಣು ಮಕ್ಕಳು, ಇಲ್ಲಿಂದ ನಾವೇನು ಹೆಣ್ಮಕ್ಳಿಗೆ ಕೊಟ್ಟು ಬೇರೆ ಸ್ಥಳ ಕೊಟ್ಟಿದ್ದೆ, ಅಕ್ಕ ತಂಗಿರು ತಾಯಂದಿರು ಅದರ, ಅವರು ವಿದೇಶದಲ್ಲಿದ್ದರೂ ಕೂಡ ನಮಗೆ ಫೋನ್ಪೇ ಮುಖಾಂತರ ಪಟ್ಟಿ ಹಾಕ್ಯಾರ. ಅಷ್ಟೊಂದು ಭಕ್ತಿ ನಮ್ಮ ಹೆಣ್ಮಕ್ಳದಿದೆ. ಈ ಕಳಸ ಗುಡಿ ಕಳಸ ಇರಿಸಬೇಕಾದ್ರೂ ನಮ್ಮ ಹೆಣ್ಮಕ್ಳು ಎಷ್ಟು ಮಂದಿ ಹೋಗ್ಯಾರ, ಅವ್ರ ಹಣದಿಂದ ನಾವು ಗುಡಿ ಕಳಸ ಇರಿಸಿರ್ತಕ್ಕಂಥದ್ದು. ಇವು ಬಹಳಷ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು, ಇಡೀ ನಮ್ಮ ಗ್ರಾಮದ ಹೆಣ್ಣುಮಕ್ಕಳು ಯಾವ ಊರಿಗೆ ಕೊಟ್ಟಿರೋ ಅವರೆಲ್ಲ ತಮ್ಮ ಕುಟುಂಬ ಸಮೇತ, ಮಕ್ಕಳ ಸಮೇತ ಇವತ್ತಿನ ದಿವಸ ಈ ಜಾತ್ರೆಗೆ ಆಗಮಿಸಿ 3 ದಿನಗಳ ಕಾಲ ಪರ್ಯಂತ ಸಂತೋಷದಿಂದ ತಮ್ಮ ಕುಟುಂಬದವರ ಜೊತೆಗೆ ಜಾತ್ರೆಯನ್ನು ಆಚರಿಸಿ ಮಾಡಿಕೊಂಡು ಸಂತೋಷದಿಂದ ಅವರೆಲ್ಲ ಹೋಗ್ತಾರೆ. ಇಲ್ಲಿ ಯಾವುದೇ ಏನು ಇದು ನಾವು ಕಮಿಟಿ ವತಿಯಿಂದ ಮಳೆ ಈ ನಮ್ಮ ಲಕ್ಷ್ಮಿಯಿಂದ ನಾವು ಇನ್ನೊಂದು ನಿಮಗೆ ನಾವು ಈ ಮಾಧ್ಯಮದ ಮುಖಾಂತರ ನಾನು ಇವತ್ತು ಹೇಳಕ್ಕೆ ಬಯಸ್ತೇನೆ. ಲಕ್ಷ್ಮೀ ದೇವಿ ಎದುರು ನಿಂತ್ಕೊಂಡಿದ್ದೀನಿ. ನಾನು ತಾಯಿ ಲಕ್ಷ್ಮೀ ಶ್ರೀಮಿಗೆ ಮುಟ್ಟಿ ನಾವು ರಿಟರ್ನ್ ನಾಳೆ ಕೂಡ ಬರುವದ್ರಾಗ ಮಳೆ ಸಂಪೂರ್ಣ ಆಗ್ಬೇಕಂತ ನಾವು ತಾಯಿಯಲ್ಲಿ ಸಮಿತಿ ವತಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ನೋಡ್ರಿ, ನಮ್ಮ ಮಹಾಲಕ್ಷ್ಮಿ ಎಲ್ಲ ಒಳ್ಳೇದು ಮಾಡ್ಯಾಡ್ರಿ, ನಮಗೆ ಎಲ್ಲ ಶಿಸ್ತು ಮಾಡ್ಯಾಡ್ರಿ. ಆಕೆ ಇದು ಮಾಡ್ದಾಗ ಶಿಸ್ತು ನಾವು 3 ವರ್ಷಕ್ಕೊಮ್ಮೆ ಕಾರ್ಯ ಆಗ್ತದ್ರಿ ನಮ್ಮ ಊರಾಗ. ಭಾಳ ಸರಿಯಾಗಿ ಆಗ್ತದ ನೋಡ್ರಿ. ಎಲ್ಲ ಜನ ಸುತ್ತ ಹಳ್ಳಿ ಎಲ್ಲ ಮಂದಿ ಬರ್ತಾರೆ. ಭಾರಿ ಫಸ್ಟ್ ಚಲೋ ಆಗ್ತಾರೆ ಜಾತ್ರೆ ನಮ್ಮರು. ಹಾಂ, ಒಳ್ಳೇದು ನೋಡ್ರಿ, ಒಳ್ಳೇದು. ಹಾಂ ಹಾಂ, ಎಲ್ಲ ಒಳ್ಳೇದು. ಬಂಗಾರ ಸೇರಿ ಏನು ಬೇಡಿದೆಲ್ಲ ಇರಿಸ್ತಾರೆ ನೋಡ್ರಿ ಸರ್. 3 ವರ್ಷದಿಂದ 3 ವರ್ಷ. ನಾನು ವೀರಮ್ಮ, ಮತ್ತಿದು ನಾವು ನಮ್ಮದೇ ತೊಳಬಾರ್ದು ಬಂದಿದ್ದೀವಿ ವರ್ಷನ. ಲಕ್ಷ್ಮಿ ಬಗ್ಗೆ ಚಂದ ಮಾಹಿತಿ ಕೊಡ್ಬೋದ್ರಿ ನಾನು. ಯಾಕೆ ಅಂದರೆ ಇಲ್ಲಿ ಲಕ್ಷ್ಮಿ ಭಾಳ ಅದ್ಭುತವೇ. ಯಾರು ಏನು ಹರಕೆ ಇದೆ ಎಲ್ಲ ಈಡೇರುತ್ತೆ. ಅದಕ್ಕೋಸ್ಕರ ಏನು ಹರಕೆ ಅದನ್ನು ಎಲ್ಲನೂ ಈಡೇರುತ್ತೆ. ಇಲ್ಲಿ ಆಲ್ಮೋಸ್ಟ್ ಇಷ್ಟು ವರ್ಷ ಕಾರ್ಯ ಇದೆ. ಈ ಕಾರ್ಯವನ್ನು 3 ವರ್ಷಕ್ಕೆ ಆಗುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಮಾಡ್ತಾ ಇದ್ದೇವೆ ಕಾರ್ಯವನ್ನು. ನನ್ನ ಹೆಸರು ಈರಮ್ಮ ರೀ. ಹಾಂ. ಈ ಮಹಾಲಕ್ಷ್ಮಿ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಯಶವಂತರಾವ್ ಪೊಲೀಸ್ ಪಾಟೀಲ್ ಸೇರಿದಂತೆ ಮಡಿವಳಪ್ಪ ಮಾಲಿ ಪಾಟೀಲ್, ಪೀರಪ್ಪ ಜಮಾದಾರ್, ವಿಠ್ಠಲ್ ಮಂದಾಪುರ್, ಸುರೇಶ್ ಜಾಧವ್, ಭೀಮಾಶಂಕರ್ ಮುಗಳಿ, ಸೂರ್ಯಕಾಂತ್ ಚೋರ್ಗಸ್ತಿ, ರೇವಣಸಿದ್ದಪ್ಪ ಚಾಡಗುಂಡ ಸೇರಿದಂತೆ ಅನೇಕರು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು.